ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ಮರಗೆಲಸ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಕೆಪಿಸಿಸಿ ಕಚೇರಿ ಬೆಂಗಳೂರು ಭಾರತ ಜೋಡೋ ಸಭಾಂಗಣದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯನ್ನ ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷ ಜಿಆರ್ ದಿನೇಶ್ ನೇತೃತ್ವದಲ್ಲಿ ನಡೆಸಿದ್ರು. ಐಎನ್ಟಿಯುಸಿ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಸಂಜೀವ್ ರೆಡ್ಡಿ ಹಾಗೂ ಐಎನ್ಟಿಯುಸಿ ರಾಷ್ಟ್ರೀಯ ಉಪಾಧ್ಯಕ್ಷ ಐಎನ್ಬಿಸಿಡಬ್ಲ್ಯೂಎಫ್ ರಾಷ್ಟ್ರೀಯ ಅಧ್ಯಕ್ಷ ಆರ್ಸಿ ಕುಂಟಿಯ ಉಪಸ್ಥಿತರಿದ್ದರು. ಸಭೆಯಲ್ಲಿ ಐಎನ್ಬಿಸಿಡಬ್ಲ್ಯೂಎಫ್ ಎಲ್ಲ ರಾಜ್ಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಎಂ ವಿಜಯನಾಯಕ್, ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯ ಮಹಿಳಾ ಅಧ್ಯಕ್ಷರು ಆಗಿರುವಂತಹ ಸಂಗೀತಾ ನಾಡಗೌಡ, ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು ವಿವಿಧ ರಾಜ್ಯದ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಚಟುವಟಿಕೆಗಳನ್ನು ಚರ್ಚೆ ಮಾಡಿದರು. ಸಭೆಯಲ್ಲಿ ಹಲವು ಮುಖಂಡರು ಮಾತುಕತೆ ನಡೆಸಿ ಸುಮಾರು 12-13 ವರ್ಷಗಳಿಂದ ಕೂಲಿ ಕಾರ್ಮಿಕರಿಗೆ ಸಿಗಬೇಕಾಗಿರುವ ಸವಲತ್ತುಗಳು ಸಿಗುತ್ತಿಲ್ಲವೆಂಬ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಭಾರತ ಜೋಡೋ ಸಮಾಜದಲ್ಲಿ ನಮ್ಮ ಐಎನ್ಬಿಸಿ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ವುಡ್ ಪ್ರೊಡಕ್ಷನ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಇಂಟ್ಯಾಕ್ಟ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸಂಜಯ್ ರೆಡ್ಡಿ ಅವರು ಹಾಗೂ ನಮ್ಮ ಐಎನ್ಬಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಕುಂಟಿ ಅವರ ಅಧ್ಯಕ್ಷರಿಗೆ ಅವರ ಅನುಮತಿ ಮೇಲೆ ಇವತ್ತು ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಏನು 2020 ಸರ್ಕಾರದಲ್ಲಿ ಏನಿತ್ತು ಲೇಬರ್ಗಳು ಅದನ್ನ ಏನು ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದೆಲ್ಲ ಕೋಡ್ಗಳ ಲೇಬರ್ಗಳ ಚೇಂಜ್ ಮಾಡಿದ್ರು. ಅದ್ರ ವಿರುದ್ಧವಾಗಿ ಇವತ್ತೊಂದು ಅಜೆಂಡಾ ಮಾಡಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ 2018ರಿಂದ 2023 ಬಿಜೆಪಿ ಸರ್ಕಾರ ಇತ್ತು. ಆಗ ಕಾರ್ಮಿಕ ಇಲಾಖೆಯಲ್ಲಿದ್ದ ಎಲ್ಲ ಕಾರ್ಮಿಕರ ಹಿತಾಸಕ್ತಿಯಿಂದ ಫಂಡ್ ಅಲ್ಲಿ ತೆಗೆದು ಅದನ್ನು ಕರೋನಾ ಟೈಮ್ನಲ್ಲಿ MLA ಲೆಟರ್ ಲೇಬಲ್ ಹಾಕೊಂಡು ಫುಡ್ ಎಲ್ಲ ಕೊಟ್ಟಿದ್ದಾಯಿತು. ಅದರಿಂದ ಹೆಚ್ಚು ಇದಾಯಿತು. ಲೇಬರ್ ಕೊಟ್ಟಿದ್ದೀರ ಅನೇಕ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಅಧ್ವಾನ ಕಾರ್ಮಿಕರಿಗೆ ಪಕ್ಕಾ ಕಾರ್ಮಿಕರಿಗೆ ಸಿಗೋ ಸವಲತ್ತುಗಳೆಲ್ಲ ಬೇರೆಯವ್ರು ಸಿಗ್ತಾಯಿತ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ 2023 ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಹಾಗೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದೇಶ ಮೇರೆಗೆ ಇನ್ನು ಕನ್ನಡದಿಂದ ಕಾರ್ಮಿಕ ಸಂತೋಷರು ಕಾರ್ಮಿಕರಿಗೆ ಏನೇನು ಅನುಕೂಲ ಮಾಡಿ ಕೆಲವೆಲ್ಲ ಚೇಂಜ್ ಮಾಡಿ. ಈ ಸಂದರ್ಭ ಕಾರ್ಮಿಕರ ಹಿತಾಸಕ್ತಿ, ಬದ್ಧತೆ ಹಾಗೂ ಭವಿಷ್ಯದ ಹಿತ ಚಿಂತನೆಯನ್ನ ಕೇವಲ ಕಾನೂನಾತ್ಮಕ ಮಾರ್ಗಗಳಿಂದ ಅನುಸರಿಸುವುದರ ಅಗತ್ಯವನ್ನ ಸಭೆಯಲ್ಲಿ ಹೇರಳವಾಗಿ ಚರ್ಚೆ ಮಾಡಲಾಗಿದೆ. ಐಎನ್ಬಿಸಿಡಬ್ಲ್ಯೂಎಫ್ ಮುಖಂಡರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಹಿತಾಸಕ್ತಿ ಸಂಘಟನೆಗಳೊಂದಿಗೆ ಸಹಯೋಗದ ಮೂಲಕ ಕೂಲಿ ಕಾರ್ಮಿಕರ ಹಕ್ಕುಗಳು, ಕಲ್ಯಾಣ ಮತ್ತು ಶ್ರಮ ರಕ್ಷಣೆಗೆ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. Indian National Building Construction Forest and Woodworkers Federation 27th National Convention. This federation is affiliated to Indian National Trade Union Congress, Delhi, and also Building and Woodworkers International, Geneva. Mostly the workers working in construction, building, forest and woodworkers are the members of this union. This convention has brought 13 resolutions which includes health, safety and social security for all and demand for the amendment of the constitution to make it mandatory for all. 2. This convention unanimously condemned forcibly implementation of poor labor code in this country and demand that this poor labor code should be withdrawn. This convention also demands bringing back all the migrant workers who are working outside the country and in a tense situation, especially in Saudi Arabia, Dubai and Kuwait, in view of the Middle East war break. This convention also expressed its concern for global warming, climate change and destruction of forest and unemployment of forest workers and forest dwellers. We demand for the conservation of the forest, afforestation and village forest
and also demand the certification of minor forest product and value addition. ಸಭೆಯಲ್ಲಿ ಸಕಾರಾತ್ಮಕ ಚರ್ಚೆಗಳು ನಡೆದಿದ್ದು ಮುಂದಿನ ಯೋಜನೆಗಳು ಮತ್ತು ಕಾರ್ಮಿಕ ಹಿತಾಸಕ್ತಿ ಸಂಬಂಧಿ ಕ್ರಮಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ.